ನನ್ಗಂತೂ ಶಾಪಿಂಗ್ ಮಾಡಿ ಮಾಡಿ ಸುಸ್ತಾಗಿದೆ, ನಾನ್ ಕೂತ್ಕೋತೀನಪ್ಪ. ಹಾ ಶಕ್ತಿ ತಗೊಳ್ಳಿ, ಜಾನ್ ಬೇಬಿ ಗಿಫ್ಟ್ ಇದು. ಥ್ಯಾಂಕ್ ಯು. ಏ ಯಶ, ಏನಿದು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ಯಾ? ಸ್ವಲ್ಪ ನೋಡ್ಕಲಿ, ಇಳಿಸ್ತೆ ಕಾಲು. ಮಾಮ್, ಅಂಕಲ್ ಏನ್ ನಿಮ್ ತರ 1960 ಅವರು ಅಂತ ಅನ್ಕೊಂಡಿದ್ಯಾ? ಅವ್ರು 2040 ಇದ್ದಾರೆ. ಹೆವಿ ಫಾರ್ವರ್ಡ್ ಥಿಂಕಿಂಗ್ ಗೊತ್ತಾ? ನೀವ್ಗಳು 2026 ಅಲ್ಲಿದ್ರು ನಿಮ್ ಬಾಡಿ ಮಾತ್ರ ಇಲ್ಲಿದೆ, ತಲೆ 1960 ಇದೆ. ಅಲ್ಲ, ಗೆಸ್ಟ್ಗಳು ಬಂದಿದ್ದಾರೆ, ಬರೀ ಕಾಫಿಲೇ ಮುಗಿಸ್ತಿದ್ದೀರಲ್ಲ. ನಮ್ ಡ್ಯಾಡಿ ಶ್ಯಾಮವ ಇಬ್ರು ಸೇರ್ಕೊಂಡು ವೀಕೆಂಡ್ ಅಲ್ಲಿ ಅಡ್ಗೆ ಮಾಡ್ತಾರೆ. ಆಹಾ, ಏನ್ ಸಕ್ಕದಾಗಿರುತ್ತೆ ಗೊತ್ತಾ? ಅಯ್ಯೋ, ಅದನ್ನ ಅವ್ರಿಗೇನಮ್ಮ ಹೇಳ್ತೀಯಾ? ಅವ್ರ ತಮ್ಮ ಜ್ಞಾನಶೇಖರರು ಅದ್ಭುತವಾಗಿ ಕಾಫಿ ಮಾಡ್ತಾರೆ. ಅಪ್ಪ, ನಮ್ ಭಾವ ಮತ್ತೆ ನಮ್ ಬಾಸ್ ಬಂದಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ನಮ್ ರೋಲ್ ಮಾಡೆಲ್ಗಳು ಬಂದಿದ್ದಾರೆ. ಕೇಸರಿ ಬಾತ್ ಮಾಡಿಪ್ಪ. ರಿಲೇಟಿವ್ ಹೆಸರು ನಿಂಗ್ ಮೊಸರಾ? ಸರ್, ನಿಮ್ಗೆ ಇಷ್ಟವಾದ್ರೆ ಹೇಳಿ ಸರ್, ಈಗಲೇ ಅದನ್ನೇ ಅಡಿಗೆ ಮಾಡ್ಬಿಡ್ತೀನಿ. ಅಯ್ಯೋ, ನಂಗೇನು ಬೇಡಪ್ಪ. ಅಯ್ಯೋ ಅಂಕಲ್, ಅದನ್ನೆಲ್ಲ ಹೇಳ್ಬಾರ್ದು. ಅದಕ್ಕೋಸ್ಕರನೇ ಎಷ್ಟೋ ಜನ ಕಾಯ್ಕೊಂಡಿರ್ತಾರ. ಅಪ್ಪ, ನೀವ್ ಅವತ್ ಕೇಸರಿ ಬಾತ್ ಮಾಡಿದ್ರಿ ಅಲ್ಲ, ಅದ್ ಮಾಡಿಪ್ಪ, ತುಂಬಾ ಚೆನ್ನಾಗಿತ್ತು. ಏ, ಅವತ್ತು ಕೇಸರಿ ಬಾತ್ ಮಾಡಿದ್ ನಾನು. ಕೇಸರಿ ಬಾತ್ ಮಾಡಿರೋ ಪಾತ್ರೆ ತೊಳೆಯೋದು ಎಷ್ಟು ಕಷ್ಟ. ಸುಮ್ಮನೆ ಸರಿ, ನೀವಿಬ್ರು ಸೇರ್ಕೊಂಡ್ ಮಾಡಿ ಆಯ್ತಾ? ಇರು 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 ಶಕ್ತಿ, ನಿಮ್ಗೇನಿಷ್ಟ ಅಂತ ಹೇಳಿಪ್ಪ, ಅದನ್ನೇ ಮಾಡೋಣ. ಅವ್ರೇನ್ ಕೇಸರಿ ಬಾತ್ ತಿನ್ನಕ ಅಷ್ಟ್ ದೂರದಿಂದ ಎಲ್ಲಿಗೆ ಬಂದಿರೋದು? ಅವ್ರ ಇಂಟೆನ್ಷನ್ನೇ ಬೇರೆ. ಭಾವ ಬನ್ನಿ, ಮನೆ ಹೆಣ್ಮಕ್ಳೆಲ್ಲ ಆರ್ಡರ್ ಮಾಡಿದ್ಮೇಲೆ ಮುಗೀತು. ಬನ್ನಿ, ಕೇಸರಿ ಬಾತ್ ಮಾಡೋಣ.